ಹಲೋ ಸರ್. ಸೊ ಮೈ ನೇಮ್ ಇಸ್ ಕುಮಾರ್ ಸರ್. ಸೊ ವೆಲ್ಕಮ್ ಟು ಮಿಲೆನಿಯಸ್ ಗ್ರೂಪ್. ಸೊ ನಿಮಗೆ ಮೊದಲನೇ ಒಂದು ಕ್ವಶನ್ನು, ಮಿಲೆನಿಯಸ್ ಗ್ರೂಪ್ಗೆ ಸೇರಲು ಕಾರಣ ಏನು ಸರ್? ಥ್ಯಾಂಕ್ ಯು. ನನ್ನ ಹೆಸರು ಪ್ರಕಾಶ್ ಅಂತ. ಓಕೆ. ನಾನು ಮೈಸೂರಿಂದ ಬಂದಿದ್ದೀನಿ. ಪ್ರಕಾಶ್ ಕೆ ಅಂತ ಮೈಸೂರಿಂದ ಬಂದಿದ್ದೀನಿ. ನಾನು ಮೊದಲಕ್ಕೆ ಸರ್ವಿಸ್ ಮಾಡ್ತಿದ್ದೆ, ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ರಿಟೈರ್ಡ್ ಆಗಿದ್ದೀನಿ. ಆದರೆ ನನ್ನೇನು ಈಗ ನಂದು ಏನಂದರೆ ಫೈನಾನ್ಸಿಯಲ್ಲಿ ನಾನು ಫ್ರೀಡಮ್ ಆಗಬೇಕು, ದುಡ್ಡು ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು. ಒಳ್ಳೆ ಅದರಿಂದ ಶೇರ್ಸಿಂದ ನನಗೆ ಗೊತ್ತಾಯಿತು, ಶೇರ್ಸಿಂದ ಬರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಮೊದಲಕ್ಕೆ ಇವಾಗ ಜಾಯ್ನ್ ಆಗಿದ್ದೀನಿ. ಓಕೆ. ಸೊ ನಿಮ್ಮ ಉದ್ದೇಶ ಮೇಯ್ನಾಗಿ, ಸೊ ನಾನು ಫಿನಾನ್ಷಿಯಲಿ ಫ್ರೀಡಮ್ ಆಗಬೇಕು, ನಾನು ಈ ಒಂದು ಏಜಿನಲ್ಲಿ ಯಾವುದೇ ಕಾರಣಕ್ಕೂ ಏನು ಆಗ ಏಜಲ್ಲಿ ಕಷ್ಟಪಟ್ಟು ದುಡ್ದೆ, ಸೊ ಈ ಒಂದು ಏಜಿನಲ್ಲಿ ನಾನು ಕಳೀಬೇಕು ಅನ್ನೋ ಒಂದು ಖುಷಿಯ ವಿಚಾರದಲ್ಲಿ ನೀವು ಮಿಲೆನಿಯಸ್ ಗ್ರೂಪ್ಗೆ ಬಂದಿರೋಂಥ ಉದ್ದೇಶ. ಕರೆಕ್ಟ್ ಇದೆಯಾ ಸರ್? ಹೌದು. ಎಸ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ನೆಕ್ಸ್ಟ್ ಕ್ವಶನ್ನು, ಬಿಫೋರ್ ಜಾಯ್ನಿಂಗು ನೀವು ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅನ್ನೋದೊಂದು ನೀವೊಂದು ಮಾತಲ್ಲಿ ನೀವು ಹೇಳ್ಬೋದು ಸರ್. ಓಕೆ. ನಾನು ಸರ್ವಿಸ್ ಮಾಡಬೇಕಾದ್ರೆ ಮೈಸೂರಲ್ಲೇ ಒಂದು ಶೇರ್ ಕಂಪ್ನಿಗೆ ಹೋಗಿದ್ದೆ, ದುಡ್ಡು ಮಾಡಬೇಕು ಅಂತನ ಹೋಗಿದ್ದೆ. ಬಟ್ ಅಲ್ಲಿ ನನಗೆ ಅದ್ರ ಶೇರ್ಸ್ ಬಗ್ಗೆ ಏನೇನು ಗೊತ್ತಿರಲಿಲ್ಲ ಅಲ್ಲಿ. ಓಕೆ. ಬಟ್ ಲಾಸು ಆಯಿತು ಆ್ಯಕ್ಚುಲಿ. ಒಂದು 2 ಲಕ್ಷ ಲಾಸು ಆಯಿತು. ಬಟ್ ನನಗೂ ಶೇರ್ಸ್ ಅಂದರೆ ಏನು ಅಂತ ಇಂಟರ್ಡೇ ಒಂದೇ ಶೇರ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಏನೂ ಗೊತ್ತಿರಲಿಲ್ಲ, ಹಿಂಗಾಗಿ ನಾಲೆಜ್ ಬರಲಿಲ್ಲ ನನಗೆ. ಆಮೇಲೆ ಇವ್ರದ್ದು ಗೊತ್ತಾಯಿತು, ಮೋಹನ್ ಸರ್ದು ಮಿಲಿನಿಯರ್ಸ್ ಗ್ರೂಪದು ಯೂಟ್ಯೂಬಲ್ಲಿ ನೋಡಿದೆ. ನೋಡಿದ ಮೇಲೆ ತುಂಬ ಖುಷಿ ಆಯಿತು, ಇಲ್ಲಿ ಜಾಯ್ನ್ ಆಯಿತು. ಓಕೆ ಸರ್. ನಮ್ಮ ಒಂದು ವರ್ಕ್ಶಾಪು ನಿಮ್ಮ ಒಂದು ಸಮಸ್ಯೆಗೆ ನಿಮಗೆ ಹೇಗೆ ಹೆಲ್ಪ್ಫುಲ್ ಆಯಿತು ಸರ್? ನಾನು ನಮ್ಮೂರಲ್ಲಿದ್ದಾಗ ಶೇರ್ಸ್ ಅಂದರೆ ಏನೇನು ನಾಲೆಜ್ ಇರಲಿಲ್ಲ ನನಗೆ. ಶೇರ್ಸ್ ಅಂದರೆ ಇಂಟ್ರಾಡೇ ಒಂದೇ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಬಂದು ಜಾಯ್ನ್ ಆದಮೇಲೆ ತುಂಬ ಚೆನ್ನಾಗಿ ಮೋಹನ್ ಸರ್ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮ್ಯಾಗ ಮೂರೂ ಆಪ್ಷನ್ಸ್ ಟ್ರೇಡಿಂಗು, ಇಕ್ವಿಟಿ ಟ್ರೇಡಿಂಗು, ಆಮ್ಯಾಗ ಇಂಟ್ರಾಡೇ, ಲಾಸ್ಟ್ ಇಂಟ್ರಾಡೇ ಅದ್ರ ಬಗ್ಗೆನೇ ಹೇಳ್ಕೊಟ್ರು. 3 ದಿವಸನೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹೀಗಾಗಿ ಎಲ್ಲ ನನಗೆ ನಾಲೆಜ್ ಬಂತು. ಸೊ ನೀವೇನು ಆಗಲೇ ಕಳ್ಕೊಂಡೆ ಅಂತ ಏನು ಹೇಳಿದ್ರಿ, ಆ ಒಂದು ಕಳ್ಕೊಳೋದನ್ನ ನಿಮಗೆ ಮಿನಿಮೈಸ್ ಮಾಡೋದಕ್ಕೆ ನಮ್ಮ ಒಂದು ಪ್ರೋಗ್ರಾಮ್ ಹೆಲ್ಪ್ಫುಲ್ ಆಯಿತು. ಹೌದು, ಡೆಫಿನೆಟ್ಲಿ 100%. ಸೊ ಈಗ ಆ ಒಂದು ಪ್ರೋಗ್ರಾಮ್ ನಿಮಗೆ ಭಯ ಇಲ್ಲದೆ ನಾವು ಟ್ರೇಡ್ ಮಾಡಕ್ಕೆ ಟ್ರೇಡ್ ಮಾಡ್ತೀನಿ ಬೇಕಾದಂಗೆ ಇವಾಗೆಲ್ಲ ಟ್ರೇಡ್ ಮಾಡ್ತೀನಿ. ಈಗ ತುಂಬ ನಾ ಏನಲ್ಲಿ ನಮ್ಮೂರಲ್ಲಿ ಏನು ದುಡ್ಡು ಕಳ್ಕೊಂಡಿದ್ದೆ ಅದನ್ನೆಲ್ಲ ಈಗ ರಿಕವರಿ ಮಾಡ್ತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗಿದೆ. ಓಕೆ ಸರ್, ನಮ್ಮ ಒಂದು ವರ್ಕ್ಶಾಪ್ನ ಒಂದು ರಿಸಲ್ಟ್ ಅಥವಾ ನಿಮಗೆ ಅದು ಪ್ರೌಡ್ ಫೀಲ್ ಆ ರೀತಿ ಕೊಂಡಿದ್ದು ಯಾವ ಒಂದು ಸಿಚುವೇಶನ್ ಇದೆ ಸರ್? ಸರ್, ಮೊದಲಕ್ಕೆ 2 ದಿವಸ ಥಿಯರಿ ಹೇಳ್ಕೊಟ್ರು, ಎಲ್ಲ ಡಿಟೇಲಾಗಿ ಎಲ್ಲ ಥಿಯರಿ ಹೇಳ್ಕೊಟ್ರು. ಆಮೇಲೆ ಲಾಸ್ಟ್ 3rd ಡೇ ಮಾತ್ರ ಪ್ರಾಕ್ಟಿಕಲ್ ಆಗಿ ಹೆಂಗೆ ಮಾಡೋದು, ಶೇರ್ಸ್ ಟ್ರೇಡಿಂಗ್ ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಟ್ರು. ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲ ವರ್ಡ್ ಬಗ್ಗೆ ಒಂದು ನಾಲೆಡ್ಜ್ ನಿಮಗೆ ಎಲ್ಲ ಹೇಳ್ಕೊಟ್ರು. ಎಲ್ಲ ನಾಲೆಜ್ ಹೇಳ್ಕೊಟ್ರು. ತುಂಬ ಹೆಲ್ಪ್ ಆಯ್ತು ನನಗೆ. 3 ಡೇಸ್ ಅಂದರೆ ಲಾಸ್ಟ್ ಡೇ ಮಾತ್ರ ಪ್ರಾಕ್ಟಿಕಲ್ ಮಾಡಿಕೊಟ್ಟಿದ್ರಿಂದ ತುಂಬ ಹೆಲ್ಪ್ ಆಗಿತ್ತು. ಓಕೆ ಸರ್. ನಿಮ್ಮ ಒಂದು ಟ್ರೇಡಿಂಗಲ್ಲಿ ಎಷ್ಟು ನೀವು ಕಾನ್ಫಿಡೆಂಟ್ ಇದ್ದೀರಾ ಸರ್? ನಾ ಈಗ 100% ಕಾನ್ಫಿಡೆನ್ಸ್ ಆಗಿದ್ದೀನಿ. ಇಲ್ಲಿ ಜಾಯ್ನ್ ಆದಮೇಲೆ ಪ್ರತಿಯೊಂದೂ ಡಿಟೇಲಾಗಿ ಹೇಳ್ಕೊಟ್ಟಿದ್ದಾರೆ. ಹಿಂಗಾಗಿ ನಾನು ಫುಲ್ ಪ್ರಾಫಿಟ್ ಮಾಡ್ತಾಯಿದ್ದೀನಿ, ಅರ್ನ್ ಮಾಡ್ತಾಯಿದ್ದೀನಿ. ರಿಸ್ಕ್ ಅಂದರೆ ರಿವಾರ್ಡ್ ಪ್ರತಿಯೊಂದು ವರ್ಡ್ ಎಲ್ಲ ಕಾನ್ಫಿಡೆನ್ಸ್ ಬಂದಿದೆ ನನಗೆಲ್ಲ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ಯಾರು ಜಾಯ್ನ್ ಆಗೋರು ಇದ್ದರೂ ಕೂಡ ಅವ್ರಿಗೂ ಹೇಳ್ತಾಯಿದ್ದೀನಿ, ಡೆಫಿನೆಟಾಗಿ ನೀವು ಮಾಡಿ, ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್. ನಮ್ಮ ಒಂದು ಪ್ರೋಗ್ರಾಮಿನ ಯಾವ ಒಂದು ಭಾಗ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಸರ್? ಈಗ ಟ್ರೇಡಿಂಗಲ್ಲಿ ನಾನು ಮಾಡ್ತಾಯಿದ್ದೀನಿ. ಟ್ರೇಡಿಂಗಲ್ಲಿ ನಿಮ್ಮಲ್ಲಿ ಮಾಡೋದ್ರಿಂದ ಫುಲ್ ಕಾನ್ಫಿಡೆನ್ಸ್ ಆಗಿದೆ ನನಗೆ. ನಾನು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು ನೋ ಡೌಟ್ ವಿತೌಟ್ ಫೇಲ್ 50,000 ಅಂತ ನಾನು ಅರ್ನ್ ಮಾಡ್ತಾಯಿದ್ದೀನಿ. ಆಮೇಲೆ ಇಂಟ್ರಾಡೇನೂ ಮಾಡ್ತಾಯಿದ್ದೀನಿ, ಆಪ್ಷನಲ್ ಟ್ರೇಡಿಂಗು ಮಾಡ್ತಾಯಿದ್ದೀನಿ. ಎಲ್ಲ ರೀತಿಯಿಂದ ಮಾಡಿದ್ರೆ ನನಗೆ ಪ್ರಾಫಿಟ್ ಇದ್ದೇ ಇದೆ, ಲಾಸ್ ಅಂತೂ ಇಲ್ಲೇ ಇಲ್ಲ. ಓಕೆ. ಸೊ ನಿಮಗೆ ಆ ರೀತಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸರ್, ನಿಮ್ಮ ಲೈಫು ಆಫ್ಟರ್ ಟ್ರೇಡಿಂಗು ಅಥವಾ ಆಫ್ಟರ್ ವರ್ಕ್ಶಾಪು ಹೇಗಿದೆ ಅಂತ ಹೇಳ್ಬೋದಾ ಸರ್? ನಾನಿವಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಫುಲ್ ಇಂಡಿಪೆಂಡೆಂಟ್ ನಾನೇ ಆಗಿದ್ದೀನಿ. ಯಾರ ಮೇಗೂ ಡಿಪೆಂಡೆಂಟ್ ಆಗಿಲ್ಲ. ಮನೇಲಿ ಯಾರೂ ಇಲ್ಲ. ನನಗೆ ಹೆಂಗೆ ಬೇಕು ಹಂಗೆ ಖರ್ಚು ಮಾಡ್ತಾ ಇದ್ದೀನಿ, ನನಗೆ ಹೆಂಗೆ ಬೇಕು ಹಂಗೆ ಇರ್ತಾ ಇದ್ದೀನಿ. ನಾನು ಅರ್ನ್ ಮಾಡ್ತಾಯಿದ್ದೀನಿ, ನಾನು ಸ್ವಂತ ಅರ್ನ್ ಮಾಡ್ತೀನಿ, ಸ್ವಂತ ಖರ್ಚು ಮಾಡ್ತಾಯಿದ್ದೀನಿ, ಯಾರ ಮೇಗೂ ಡಿಪೆಂಡ್ ಆಗಿಲ್ಲ.
ಟೋಟಲ್ ಆಗಿ ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ಟೋಟಲಿ ಇಂಡಿಪೆಂಡೆಂಟ್ಲಿ ಫ್ರೀಡಮ್ ಆಗಿದ್ದೀರಾ ಐ ಆಮ್ ಅಂತ ಫ್ರೀಡಮ್, ಹೇಳ್ಬೋದು. ಓನ್ಲಿ ಫ್ರೀಡಮ್. ಎಸ್, ಸೊ ಫ್ಯಾಂಟಾಸ್ಟಿಕ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಮ್ಮ ಒಂದು ಪ್ರೋಗ್ರಾಮ್ನ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡೋದಾದ್ರೆ ಏನಕ್ಕೆ ಅನ್ನೋದು ಒಂದು ಮಾತಲ್ಲಿ ಹೇಳಿ ಸರ್. 100% ರೆಕಮೆಂಡ್ ಮಾಡ್ತೀನಿ. ಓಕೆ, ಈಗ ನನ್ನ ಏಜಲ್ಲಿ ಇವಾಗ ನಾನು ಮಾಡ್ತಾ ಇದ್ದೀನಿ, ಇಂಡಿಪೆಂಡೆಂಟಾಗಿ ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ಈಗಿನ ಕಾಲದಾಗ ಯಂಗ್ಸ್ಟರ್ಸು ಈ ಸೈಡ್ ಬಿಸ್ನೆಸ್ ಮಾಡಿಕೊಂಡು ಯಂಗ್ಸ್ಟರ್ಸ್ ಈಗ ಇನ್ನೂ ಇನ್ಕಮ್ ಮಾಡಿದರೆ ಮುಂದೆ ಅವರು ಹೋದಾಗ ಅವರು ನಮ್ಮ ಏಜ್ ಬಂದಾಗ ಬೇಕಾದಂಗೆ ಮಾಡ್ಬೋದು, ಇನ್ಕಮ್ ಬೇಕಾದಂಗೆ ಮಾಡ್ಬೋದು. ಈಗ ಸ್ವಂತ ಈಗ ನನ್ನ ಮಗಳ ಇದ್ದಾಳೆ, ಮೆಡಿಕಲ್ ಮಾಡ್ಬೇಕಂತ ಇದ್ದಾಳೆ, ಸರ್. ಅವಳಿಗೆ ಈಗ ನಾನೇ ರೆಕಮೆಂಡ್ ಮಾಡಿದೆ ಅಂದರೆ ಅದ್ರ ಜೊತೆಗೆ ಇದನ್ನು ಮಾಡು ಅಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ. 100% ಡೆಫಿನೆಟಾಗಿ ಅವಳು ಸಕ್ಸಸ್ ಆಗೇ ಆಗ್ತಾಳೆ ಅಂತ ನನಗೆ ಭರವಸೆ ಇದೆ. ಆಮೇಲೆ ಯಂಗ್ಸ್ಟರ್ಸು ಇನ್ವೆಸ್ಟ್ಮೆಂಟ್ ಮಾಡಿದಿರಂದರೆ, ಇದು ಶೇರ್ಸು ಬಿಸ್ನೆಸ್ ಮಾಡಿದ್ರಪ್ಪ ಅಂದರೆ ಅವರು 100% ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ಒಂದು ವರ್ಡಲ್ಲಿ ಹೇಳೋದಾದ್ರೆ, ಸೊ ಮಕ್ಳಿಗೆ ಆಲ್ವೇಸ್ ಬೇರೆಯವ್ರನ್ನ ನೋಡಿ ಸೊ ಅವ್ರನ್ನ ಏನೋ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಕ್ ನೋಡ್ತೀವಿ. ಬಟ್ ಆದ್ರೆ ನಿಮ್ಮ ಒಂದು ಮಾತು ಕೇಳೋದಾದ್ರೆ ತಂದೆನೇ ಅವರಿಗೆ ಒಂದು ಮೂಲ ಎಕ್ಸಾಂಪಲ್ ಆಗಿರೋ ತರ ಕಾಣಿಸ್ತಿದೆ. ಸೊ ಫ್ಯಾಂಟಾಸ್ಟಿಕ್ ಸರ್. ಸರ್, ನಿಮ್ಮ ಒಂದು ಮೆಸೇಜು ಸ್ಟಿಲ್ ನಾನು ಸ್ಟಾಕ್ ಮಾರ್ಕೆಟ್ಗೆ ಜಾಯಿನ್ ಆಗ್ಬೇಕಾ ಬೇಡವಾ ಅನ್ನೋರಿಗೆ ನಿಮ್ಮ ಒಂದು ಮೆಸೇಜ್ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಇದು ನೋಡಿ, ಪ್ರತಿಯೊಬ್ಬರು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಇದು ಮಾಡ್ಬೋದು. ಇದೇನು ಬ್ರಹ್ಮವಿದ್ಯೆ ಅಲ್ಲ, ಆದರೆ ಕಲಿಯುವವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಲ್ಲ, ಆ ಥರ ಇದು ಶೇರ್ಸು. ಅದಕ್ಕೆ ಪ್ರತಿಯೊಬ್ಬರು ಇದು ಇನ್ವೆಸ್ಟ್ಮೆಂಟ್ ಮಾಡಿ, ಶೇರ್ ಬಿಸ್ನೆಸ್ ಮಾಡಿ ನಿಮ್ಮ ಲೈಫಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ನಿಮ್ಮ ಒಂದು ನನಗೆ ತುಂಬ ಗಾದೆ ಮಾತು ಇಷ್ಟ ಆಯಿತು. ಸೊ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತಾ ಆದ್ಮೇಲೆ ಕೋತಿ ವಿದ್ಯೆ. ವಾವ್, ಫ್ಯಾಂಟಾಸ್ಟಿಕ್ ಸರ್. ತುಂಬ ಈ ಒಂದು ಒಂದು ಮಾತು ಹಲವಾರು ಸಂದೇಶ ಕೊಡುವಂಥದ್ದಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ನಿಮ್ಮ ಒಂದು ಫೈನಲ್ ಫೀಡ್ಬ್ಯಾಕ್ ಹೇಳೋದಾದ್ರೆ ಏನಿದೆ ಸರ್? ಈಗ ನೋಡಿ, ನಾನು ಆ್ಯಕ್ಚುಲಿ ನಮ್ಮೂರಲ್ಲಿದ್ದಾಗ ನಾನು ಇಂಟರ್ಡೇ ಒಂದೇ ಶೇರ್ಸ್ ಅಂದರೆ ಇಂಟರ್ಡೇ ಒಂದೇ ತಿಳ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ 3 ದಿವಸ ಅಟೆಂಡ್ ಮಾಡಿದ ಮೇಲೆ ಮೋಹನ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲ ಡಿಟೇಲ್ ಶೇರ್ಸ್ ಬಗ್ಗೆ, ಶೇರ್ಸ್ ಟ್ರೇಡಿಂಗ್ ಬಗ್ಗೆ ಎಲ್ಲ ಡಿಟೇಲ್ ತುಂಬ ಹೇಳ್ಕೊಟ್ರು. ಆಮೇಲೆ ಅದ್ರ ಜೊತೆಗೆ ಉಳಿದ ಸ್ಟಾಫ್ ಕೂಡ ಎಲ್ಲ ತುಂಬ ಹೇಳ್ಕೊಟ್ರು. ಅವ್ರನ್ನ ಏನು ಕೇಳಿದ್ರು ನಾವು ಯಾರು ಬೇಜಾರು ಮಾಡ್ಕೊಳ್ಳಿಲ್ಲ. ಪ್ರತಿಯೊಂದೂ ನಮಗೆ ಕೇಳಿ 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 ಅವರೇ ಹೇಳ್ತಾಯಿದ್ರು. ಹೀಗಾಗಿ ನನಗೆ ತುಂಬ ಹೆಲ್ಪ್ ಆಗಿದೆ. ಇದರಿಂದ ಮುಂದೆ ಬರೋರು ಕೂಡ ಈ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.